ಆ್ಯಕ್ಚುಲಿ ನೀವು ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ರೆ ಎವ್ರಿಬಡಿ ಶುಡ್ ಹ್ಯಾವ್ ಪಿತೃದೋಷ. ಆ್ಯಂಡ್ ಪಿತೃ ಫಾರ್ ಎಕ್ಸಾಂಪಲ್ ಇಫ್ ಐ ಹ್ಯಾವ್ ಟು ಸೇ, ಇವಾಗ ಇಟ್ಸ್ ಆಲ್ಸೋ ಬಿಲೀವ್ಡ್ ಒಂದು ಸೋಲು ನಮ್ಮ ಲೀನಿಯೇಜಲ್ಲೇ ನಾವು ಮತ್ತೆ ಮತ್ತೆ ಹುಟ್ತೀವಿ. ಆ್ಯಂಡ್ ನೀವು ಅಬ್ಸರ್ವ್ ಮಾಡ್ತು ಅಂತ ಹೇಳಿದ್ರೆ ನಮ್ಮ ತಾತ ಹೀಗೆ ಮಾತಾಡ್ತಾ ಇದ್ರು, ನೀನು ಅದೇ ಥರ ಮಾತಾಡ್ತೀಯ, ನಿಮ್ಮ ತಾತ ಹೀಗೆ ಮಾತಾಡೋರು, ಏನೋ ಅವ್ರು ಇರಲಿಲ್ಲ ಬಟ್ ಅವ್ರು ಹುಟ್ಟಿದ ಬದ್ದಿ ನಾನೇ ನೀವು ಹುಟ್ಟಿದ್ಯಾ, ಹೀಗೆ ಇದೆಯಾ, ನಿಮ್ಮ ಮುತ್ತಜ್ಜಿ ಹೀಗೆ ಮಾತಾಡೋರು, ಯುನೋ ಆಲ್ ದ್ಯಾಟ್ ಕಮ್ಸ್ ಇನ್. ಸೊ ಆರ್ ಯು ಯುವರ್ ಓನ್ ಆನ್ಸಿಸ್ಟರ್? ಓಕೆ, ಒಂದು ಸೋಲು ಅದೇ ಫ್ಯಾಮಿಲಿನಲ್ಲೇ ಹುಟ್ಟಬೇಕು ಅಂತಂದ್ರೆ ಯು ಮೇ ಬಿ ಯುವರ್ ಓನ್ ಆನ್ಸಿಸ್ಟರ್. ಹೌದಾ? ಅದೇ ಫ್ಯಾಮಿಲಿಯಲ್ಲಿ ಹುಟ್ಟ ಯೂಶಲಿ ಇಟ್ಸ್ ದ ಸೇಮ್ ಲೀನಿಯೇಜ್. ಹೌದಾ? ಓಕೆ, ಅಂದರೆ ಒಂದು ಸೋಲು ದೇಹ ಬಿಡಿತು ಅಂತ ಹೇಳಿದ್ರೆ ಅದೇ ಕುಟುಂಬದಲ್ಲೇ ಹುಟ್ಟುತ್ತಾ? ಎಸ್, ಇಟ್ ಈಸ್ ಸಪೋಸ್ ಟು ಬಿ ಸೋ. ಓಕೆ, ಆ ಲೀನಿಯೇಜಲ್ಲೇ ಹಾಗೆ ಬರಬೇಕು ಅಂತ ಹೇಳ್ತಾರೆ. ಬಟ್ ಇದ್ರ ಬಗ್ಗೆ ಅಷ್ಟೊಂದು ಏನು ಹೇಳ್ತಾರೆ ರಿಸರ್ಚ್ ಆಗಲಿ ಜ್ಞಾನ ಆಗಲಿ ಸೈಂಟಿಫಿಕಲಿ ಐ ಹ್ಯಾವ್ ನಾಟ್ ಗಾನ್ ಥ್ರೂ ದಿಸ್. ಬಟ್ ನಾನೇನು ಮಾಡಿರೋದು ಅಂದರೆ ಈ ರಿಚುವಲ್ಸ್ ಮಾಡ್ತಾರಲ್ವಾ, ಈ ಪಿತೃಪಕ್ಷದಲ್ಲಿ ಏನು ರಿಚುವಲ್ ಮಾಡ್ತಾರೆ ಅದನ್ನು ಖಂಡಿತ ನಾನು ರಿಸರ್ಚ್ ಮಾಡ್ತಾ ಯಾಕೆ ಮಾಡ್ತಾರೆ ಇದು ಅನ್ನೋದನ್ನು ನಾನು ನೋಡ್ತಾ ಇರ್ತೀನಿ ಅಷ್ಟೇ.